ಪ್ರತಿಯೊಂದು ಚಾನೆಲ್ಗೂ ಒಂದು ಫೇಸ್ ಅಂತ ಇರುತ್ತೆ. ಯಾವುದೇ ಒಂದು ಚಾನಲ್ ತೊಗೊಳ್ಳಿ, ಅದರಲ್ಲಿ ಒಂದು ಪ್ರಾಮಿನೆಂಟು ಫೇಸ್ ಇರುತ್ತೆ. ನಾವು ರಾಧಾ ಹಿರೇಗೌಡರು ಮೇಡಮ್ ಏನಿದ್ದಾರೆ, ಅವ್ರನ್ನ ಭಾಳಷ್ಟು ವರ್ಷಗಳಿಂದ ನೋಡಿದ್ದೀವಿ. ಗ್ಯಾರಂಟಿ ನ್ಯೂಸ್ನ ನೋಡಿದಾಗೆಲ್ಲ ಅವ್ರನ್ನೇ ನೋಡಿರೋದು. ಮಾಧ್ಯಮ ವಲಯ ಭಾಳ ಸ್ಪರ್ಧೆ ಇರುವಂಥದ್ದು. ಅದರಲ್ಲಿ ಎಲ್ಲ ವಲಯದಲ್ಲಿದ್ದಂತೆ ಮಹಿಳೆಯರಿಗೆ ಅವಕಾಶ ಏನೂ ಇದೆ, ಆದರೆ ಭಾಳ ಉನ್ನತ ಸ್ಥಾನಗಳನ್ನು ತಲುಪುವಂಥದ್ದು ಭಾಳ ಕಷ್ಟ ಸಾಧ್ಯ. ಅಂಥದ್ರಲ್ಲಿ ರಾಧಾ ಹಿರೇಗೌಡರವರು ಮೋಸ್ಟ್ಲಿ ಮಾಧ್ಯಮ ವಲಯದಲ್ಲಿ ಮಹಿಳೆಯರು ಏನು ಭಾಳ ಕಡಿಮೆ ಜನ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಅವರಲ್ಲಿ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಅತ್ಯಂತ ನಿಷ್ಠುರವಾಗಿ ಎಷ್ಟೋ ಸಂದರ್ಭದಲ್ಲಿ ನಮಗೆ ಮುಖಾಮುಖಿ ಒಬ್ಬರು ಒನ್ ಟು ಒನ್ ಇದ್ದಾಗ ಹೇಳಲಿಕ್ಕೆ ಆಗದಿರೋವಂಥದ್ದು ಅವರು ಪ್ಲ್ಯಾಟ್ಫಾರ್ಮಲ್ಲಿ, ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನಿಜವಾಗ್ಲೂ ಅವ್ರ ಬೋಲ್ಡ್ನೆಸ್ ನಮಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೂ ತುಂಬ ಫ್ಯಾನ್ಸ್ ಇದ್ದಾರೆ ಮೇಡಮ್. ಎಷ್ಟಾಗದ ಮಾತಾಡ್ತಾರೆ, ಎಷ್ಟು ಧೈರ್ಯದಿಂದ ಮಾತಾಡ್ತಾರೆ ಅಂತ ಹೇಳ್ತಾರೆ. ತುಂಬ ಸಂತೋಷ. ಅದೇ ರೀತಿ ಭಾಳಷ್ಟು ಜನ ಹನಿ ಗೂಡಿದರೆ ಹಳ್ಳ ಅನ್ನೋ ರೀತಿಯಲ್ಲಿ, ಮತ್ತು ಒಂದು ಜೇನುಗೂಡು ಆಗಬೇಕಾದ್ರೆ ಯಾವ ರೀತಿ ಒಂದು ಕ್ವೀನ್ ಬೀಯಿಂದ ಹಿಡಿದು ಮೇಲ್ ಬೀಸಿಂದ ಹಿಡಿದು ವರ್ಕರ್ ಬೀವರೆಗೂ ಪ್ರತಿಯೊಬ್ಬರು ಸೇರಿದಾಗೇ ಅದೊಂದು ಜೇನುಗೂಡು ಅಂತ ಕರೆಸ್ಕೊಳ್ಳಿಕ್ಕೆ ಸಾಧ್ಯ.